ನಮಸ್ಕಾರ ಎಲ್ರಿಗೂ, ವೆಬ್ ಸ್ಲಿಂಗರ್ಸ್ಗೆ ಸ್ವಾಗತ. ನೀವೀಗ ಒಂದು ಕ್ವಶನ್ ಕೇಳ್ಬೋದು, ಯಾಕೆ ವೆಬ್ ಸ್ಲಿಂಗರ್ಸ್ ಅಂತ. ಸೊ ಈಗಿನ ಜನ್ರೇಷನಲ್ಲಿ ಒಂದು ಸಾಫ್ಟ್ವೇರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಿಮ್ಮೊಂದು ಬಿಸ್ನೆಸ್ ಐಡಿಯಾನ ಒಂದು ಸಾಫ್ಟ್ವೇರ್ ಆಗಿ ಕನ್ವರ್ಟ್ ಮಾಡೋದನ್ನ ನಾವು ಇಲ್ಲಿ ಹೇಳ್ಕೊಡ್ತೀವಿ. ಮತ್ತೆ ನೀವು ಈಗ ಇಂಟರ್ವ್ಯೂನ ಪ್ರಿಪೇರ್ ಆಗ್ತಾ ಇದ್ದೀರಾ, ಮತ್ತೆ ಒಂದು ಕಂಪ್ನಿಗೆ ಪ್ಲೇಸ್ಮೆಂಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ನಾವು ಇಲ್ಲಿ ಬೆಸ್ಟ್ ಕೋಡಿಂಗ್ ಟೆಕ್ನಿಕ್ಸ್ನ ಹೇಳ್ಕೊಡ್ತೀವಿ. ನಾವು ಇಲ್ಲಿ ಮೇಜರ್ ಫೋಕಸ್ ಮಾಡ್ತಾ ಇರೋದು ಒಂದು ವೆಬ್ ಡೆವಲಪ್ಮೆಂಟ್ ಮತ್ತೆ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್. ಸೊ ಇದರಲ್ಲಿ ಎಲ್ಲ ನೀವು ಡೆವಲಪ್ ಮಾಡಿದ್ರೆ ನೀವು ಒಂದು ಕಂಪ್ನಿನ ಪ್ಲೇಸ್ ಆಗೋದು ಮತ್ತೆ ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋದು ನಿಮಗೆ ತುಂಬ ಸುಲಭ ಆಗೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಒಂದು ಆ್ಯಪ್ನ ಬಿಲ್ಡ್ ಮಾಡಿದ್ರಿ, ಅದು ನಿಮ್ಮ ರೆಸ್ಯೂಮಲ್ಲಿ ಇದ್ರೆ ಅದ್ರ ತೂಕನೇ ಬೇರೆ ಆಗಿ ಹೋಗಿರುತ್ತೆ. ಸೊ ಇದು ನಮ್ಮ ವೆಬ್ ಸ್ಲಿಂಗರ್ಸ್ನ ಉದ್ದೇಶ. ಈ ನಮ್ಮ ವೆಬ್ ಸ್ಲಿಂಗರ್ಸ್ ಅಲ್ಲಿ ನಮ್ಮ ಥರನೇ ನೀವು ಒಂದು ಸೆಲ್ಫ್ ಥಾಟ್ ಡೆವಲಪರ್ಸ್ ಆಗಬೇಕು, ಮತ್ತೆ ನಮ್ಮ ಥರನೇ ಒಂದು ಸರ್ವಿಸ್ನ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಅದಕ್ಕೆ ಈ ವೆಬ್ ಸ್ಲಿಂಗರ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ನೀವು ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಗೊತ್ತಾಯ್ತು. ನಾವೀಗ ಏನೇನು ಹೇಳ್ಕೊಡ್ತೀವಿ ಅಂದರೆ, ನಾವು ಫಸ್ಟು ಒಂದು ವೆಬ್ ಡೆವಲಪ್ಮೆಂಟ್ ಬೇಸಿಕ್ಸ್ ಅಂದರೆ HTML, CSS ಮತ್ತೆ ಜಾವಾಸ್ಕ್ರಿಪ್ಟ್. ನಂತರ ನಾವು ರಿಯಾಕ್ಟ್ನ ಕಲಿತಾ ಹೋಗ್ತೀವಿ. ಒಂದ್ಸಲ ರಿಯಾಕ್ಟ್ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡೇಟಾನ ಮ್ಯಾನೇಜ್ ಮಾಡಬೇಕಲ್ವಾ, ಅದಕ್ಕೆ ನಾವು ಡೇಟಾ ಬೇಸಸ್ನ ಕಲಿತೀವಿ. ಸೊ ಡೇಟಾ ಬೇಸಸ್ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ. ಸೊ ನಾವು ನೋಡ್ತಾ ಇರೋದು MongoDB ಜನರಲ್ ಪರ್ಪಸ್ ಆಗಿ, ಹಾಗೆ MySQL ಕೂಡ ನೋಡ್ತೀವಿ, ಮತ್ತೆ ಫೈರ್ ಬೇಸ್ ತುಂಬ ರಿಯಲ್ ಟೈಮ್ ಡೇಟಾ ಬೇಸ್ ಆಗಿ ನೋಡ್ತೀವಿ. ಈಗ ರಿಯಲ್ ಟೈಮ್ ಡೇಟಾ ಬೇಸಸ್ ಅಂದರೆ, ಈಗ ನೀವು ಬುಕ್ ಮೈ ಶೋ ನೋಡಿರ್ತೀರಾ, ಅಲ್ಲಿ ಈಗ ಒಂದು ಸೀಟ್ನ ಬುಕ್ ಮಾಡಿದೆ ನಾನು, ಈಗ ಎಲ್ಲ ಯೂಸರ್ಸು ಅಟ್ ಎ ಪರ್ಟಿಕ್ಯುಲರ್ ಟೈಮ್ಗೆ ಅದು ಬುಕ್ ಆಗಿರಬೇಕು, ಅದು ರಿಯಲ್ ಟೈಮ್. ಅದಕ್ಕೆ ನಾವು ಫೈರ್ ಬೇಸ್ನ ಯೂಸ್ ಮಾಡ್ತೀವಿ. ಸೊ ಒಂದ್ಸಲ ನಾವು ಡೇಟಾನ ಸ್ಟೋರ್ ಮಾಡಾಯ್ತು, ಅದನ್ನ ಈಗ ಮ್ಯಾನೇಜ್ ಮಾಡಬೇಕು, ಒಂದು ಸರ್ವರಲ್ಲಿ ನಾವು ಮ್ಯಾನೇಜ್ ಮಾಡಬೇಕು. ಅದಕ್ಕೆ ನಾವು ಸರ್ವರ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ನಾವು ಯೂಸ್ ಮಾಡೋದು Node.js ಮತ್ತೆ Express.js. ಇನ್ನು ಒಂದ್ಸಲ ನಾವು ನೋಡ್ ಮತ್ತೆ ಎಕ್ಸ್ಪ್ರೆಸ್ನ ಯೂಸ್ ಸ್ಟಾರ್ಟ್ ಮಾಡಿದ್ರೆ ಒಂದು ಸರ್ವರ್ನ ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ನಂತರ ನಾವು ಏನು ಮಾಡ್ತೀವಿ, ಈ ಸರ್ವರ್ನ ನಾವು APIಗೆ ಕನ್ವರ್ಟ್ ಮಾಡ್ತೀವಿ. ನಾವು ಇಲ್ಲಿ ನೋಡ್ಬೋದು REST API ಮತ್ತೆ GraphQL API, ಇವೆರಡನ್ನ ಕಲಿತಾ ಹೋಗ್ತೀವಿ. ಒಂದ್ಸಲ ನಾವು ಈ ಸರ್ವರ್, ಈ ಫ್ರಂಟ್ ಎಂಡ್ ರಿಯಾಕ್ಟ್ ಮತ್ತೆ ಈ ಡೇಟಾ ಬೇಸಸ್ನ ನೋಡಿದ್ರೆ ಒಂದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ಸ್ನ ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡ್ತೀವಿ ಅಡ್ವಾನ್ಸ್ ಟೆಕ್ನಾಲಜಿ, Next.js, ವಿಚ್ ಈಸ್ ಮೈ ಫೇವರೆಟ್ ಒನ್. ಇದನ್ನ ನಾವು ಕಲಿತಾ ಇರ್ಬೇಕಾದ್ರೆ ನೀವು ತುಂಬಾ ಇಂಟಿಗ್ರೇಟೆಡ್ ಪಾರ್ಟ್ಸ್ನ ನೋಡ್ತೀರಾ, ಅದಕ್ಕೆ ನಿಮ್ಗೆ Next.js ಇಷ್ಟ ಆಗ್ತಾ ಹೋಗುತ್ತೆ. ನಾವು ವಿತಿನ್ 10 days ಅಲ್ಲಿ ಒಂದು ಎಂಡ್ ಟು ಎಂಡ್ ಅಪ್ಲಿಕೇಶನ್ಸ್ನ ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ಇದು Next.js ಪಾರ್ಟ್ ಆಯ್ತು. ಈಗ ನಮ್ ಈ ಕರೆಂಟ್ ಜನರೇಷನ್ ಅಲ್ಲಿ ಅದು ChatGPT ಬಂದ್ಮೇಲೆ ಬೂಮ್ ಆಗ್ತಿದೆಯಲ್ಲ AI, ಅದನ್ನ ಹೇಗೆ ನಮ್ಮ ವೆಬ್ಸೈಟ್ ಅಲ್ಲಿ ಇಂಟಿಗ್ರೇಟ್ ಮಾಡ್ಬೋದು. ನೀವು ನೋಡ್ತೀರಾ OpenAI ಇಂಟಿಗ್ರೇಷನ್, TensorFlow ಇಂಟಿಗ್ರೇಷನ್, ಇದೆಲ್ಲ ಇಂಟಿಗ್ರೇಷನ್ AI ಅಲ್ಲಿ ತುಂಬಾ ಚೆನ್ನಾಗಿ ಕವರ್ ಆಗಿದೆ. ಸೊ ಇದನ್ನೆಲ್ಲ AI ಪಾರ್ಟ್ ಅಲ್ಲಿ ನೋಡ್ತೀರಾ. ನಂತರ ಬಂದ್ರೆ ನೀವು SaaS ಅಪ್ಲಿಕೇಶನ್ಸ್, ನೀವು ಒಂದು ಐಡಿಯಾ ಇದೆ, ಒಂದು ಬಿಸ್ನೆಸ್ ಐಡಿಯಾ ಇದೆ, ಅದು ಹೇಗೆ ಒಂದು ವೆಬ್ಸೈಟ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ಬಂದ್ರೆ ನೀವು ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ಗೆ ಹೋಗ್ತೀರಾ. ಈ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟಲ್ಲಿ ನಾವು ಮೇನ್ ಫೋಕಸ್ ಮಾಡೋದು ರಿಯಾಕ್ಟ್ ನೇಟಿವ್. ಈ ರಿಯಾಕ್ಟ್ ನೇಟಿವ್ ರಿಯಾಕ್ಟ್ ಥರನೇ ಮೋಸ್ಟ್ ಆಫ್ ಆಲ್, ಜಸ್ಟ್ ಒಂದು ಸ್ಮಾಲ್ ಚೇಂಜಸ್ ಇರುತ್ತೆ, ಅದನ್ನ ಹೇಳ್ಕೊಡ್ತಾ ಹೋಗ್ತೀವಿ. ಇದಾದ್ಮೇಲೆ ನೀವು ಎಲ್ಲ ಟೆಕ್ನಾಲಜಿ ಕಲಿಬೇಕಾದ್ರೆ ನಾವು ಒಂದು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಒಂದು 25 ಪ್ರಾಜೆಕ್ಟ್ಸ್ನ ಕಲಿತಾ ಹೋಗ್ತೀರಾ. ಇದ್ರ ಜೊತೆ ನಾವು ಒಂದು 40 ಪ್ರಾಜೆಕ್ಟ್ಸ್ ಸೋರ್ಸ್ ಕೋಡ್ನ ಪ್ರೊವೈಡ್ ಮಾಡ್ತೀವಿ ಕೊನೆಯಲ್ಲಿ. ಸೊ ಇದು ವೆಬ್ ಸ್ಲಿಂಗರ್ಸ್ ಕೋರ್ಸ್ ರೋಡ್ ಮ್ಯಾಪ್. ಈಗ ನೀವು ಕ್ವಶನ್ ಕೇಳ್ಬೋದು, ಇದನ್ನೆಲ್ಲ ನಾನು ಏನು ಕಲಿಬೇಕು ಅಂತ. ಸೊ ಇಲ್ಲಿ ನೀವು ನೋಡಿದ್ರೆ ಒಂದು ಫ್ರಂಟ್ ಎಂಡ್ ಸ್ಯಾಲ್ರಿ 3 to 10 lakhs ಇದೆ ಬರೀ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿದ್ರೆ. ಮತ್ತೆ ನಾವು ಈಗ ರಿಯಾಕ್ಟ್ನ ಫ್ರೇಮ್ವರ್ಕ್ ಆಗಿ ಯೂಸ್ ಮಾಡಿದ್ರೆ ಅವರು ನಮಗೆ 7 to 14 lakhs ಪೇ ಮಾಡ್ತಾ ಇದ್ದಾರೆ. ಹಾಗೆ UI/UX ಡಿಸೈನ್ಗೂ 16 lakhs, ಅಪ್ ಟು 16 lakhs ದೇ ಆರ್ ಪೇಯಿಂಗ್. ಸೊ ನಾವು Next.js ನೋಡಿದ್ರೆ, ಈಗ Next.js ನಂಗೆ ಇಂಡಿಯಾ ಸಿಗಲಿಲ್ಲ. ಸೊ ಯುನೈಟೆಡ್ ಸ್ಟೇಟ್ಸ್ ನೋಡಿದ್ರೆ $88,000 ದೇ ಆರ್ ಪೇಯಿಂಗ್. ಸೊ ನಾವು ಇದನ್ನ ಇಂಡಿಯನ್ ಕರೆನ್ಸಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ 61 lakhs ಆಗುತ್ತೆ. ಸೊ Next.js ಬೂಮಿಂಗ್ ಅಂತ ಇದಕ್ಕೆ ಹೇಳಿದ್ದು ನಾನು. ಸೊ ನಾವು ನೋಡ್ ಡೆವಲಪರ್ಸಿಗೆ ನೋಡಿದ್ರೆ, ನೋಡ್ ಡೆವಲಪರ್ಸು ದೇ ಆರ್ ಮೇಕಿಂಗ್ 10 lakhs per annum. ಇದು ಆವ್ರೇಜ್ ಸ್ಯಾಲ್ರಿ. ನಿಮ್ಮ ಹತ್ರ ಸ್ಕಿಲ್ ಇತ್ತು ಅಂದರೆ ನೀವು ಇನ್ನೂ ಜಾಸ್ತಿನೂ ದೇ ಆರ್ ವಿಲ್ಲಿಂಗ್ ಟು ಪೇ ಯು ಮೋರ್ ಅಂತ. ಸೊ ಇದು 10 lakhs ಆಯಿತು, ಅಪ್ ಟು 20 lakhs ದೇ ಆರ್ ಪೇಯಿಂಗ್. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನೀವು ನೋಡು ಮತ್ತು ರಿಯಾಕ್ಟ್ ಜೊತೆ
ಎಲ್ಲ ಡೇಟಾಬೇಸ್ನು ಕಲಿತೀರಾ. ನೀವು MySQL ಕಲಿತೀರಾ, MongoDBನೂ ಕಲಿತೀರಾ, Firebase ಕಲಿತೀರಾ. ಸೊ ನೀವು ಜಾಬ್ ಅಪ್ಲೈ ಮಾಡ್ಬೇಕಾದ್ರೆ ನಿಮಗೆ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಸೊ ಮನ್ಸ್ಟಾಕಿಗೆ ಬಂದರೆ, ನೀವು ಮನ್ಸ್ಟಾಕಿಗೂ ದೇ ಆರ್ ಆಲ್ಮೋಸ್ಟ್ ಪೇಯಿಂಗ್ 10 to 15 lakhs ದೇ ಆರ್ ಪೇಯಿಂಗ್. ಈಗ ನಾವು ರಿಯಾಕ್ಟ್ ನೇಟಿವ್ ನೋಡಿದ್ರೆ, ರಿಯಾಕ್ಟ್ ನೇಟಿವ್ಗೂ ಅವರು ಆಲ್ಮೋಸ್ಟ್ 9 to 15 lakhs ದೇ ಆರ್ ಪೇಯಿಂಗ್. ಆ್ಯಕ್ಚುಲಿ 18 lakhs ದೇ ಆರ್ ಪೇಯಿಂಗ್. ಸೊ ಇದು ನಮ್ಮ ಮೇನ್ ಉದ್ದೇಶ. ನೀವು ಒಳ್ಳೆ ಸ್ಯಾಲ್ರಿಗೆ ಪ್ಲೇಸ್ ಆಗಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ. ಸೊ ನಾವು ಅದಕ್ಕೆ ವೆಬ್ ಸ್ಲಿಂಗರ್ಸ್ನ ಸ್ಟಾರ್ಟ್ ಮಾಡಿದ್ದು. ನಾವು ಆಫರ್ ಮಾಡ್ತಾ ಇರೋದು ಕಮ್ಮಿ ಸೀಟ್ಸು. ಸೊ ಬೇಗ ರಿಜಿಸ್ಟರ್ ಆಗಿ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಸೊ ಎಲ್ಲರೂ ವೆಬ್ ಸ್ಲಿಂಗರ್ಸಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು. ಬಾಯ್.